ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ಇದೊಂದು ವಿಶೇಷವಾದ ವ್ಲಾಗ್ ಅಂತಲೇ ಹೇಳ್ಬೋದು. ಶಿವಮೊಗ್ಗದಲ್ಲಿ ಮಾರ್ಚ್ 2026 ಕರಕುಶಲ ವಸ್ತು ಪ್ರದರ್ಶನ ಮತ್ತೆ ಫಲಪುಷ್ಪ ಪ್ರದರ್ಶನ ಅಂತ ಒಂದು ಎಕ್ಸಿಬಿಷನ್ ಇಟ್ಟಿದ್ರು. ಇನ್ನು ಅಲ್ಲಿ ಸುಮಾರು ಊರುಗಳಿಂದ ಆ ಊರಿನ ವಿಶೇಷತೆಗಳು ಮತ್ತೆ ಅವರವರ ಓನ್ ಪ್ರಾಡಕ್ಟ್ಸ್ನು ಕೂಡ ಅಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ರು. ಫಾರ್ ಎಕ್ಸಾಂಪಲ್ ನೀವೇ ನೋಡ್ತಾ ಇರ್ಬೋದು, ಕಿನ್ನಾಳ ಗೊಂಬೆಗಳು ಮತ್ತೆ ಚಿಕ್ಕಬಳ್ಳಾಪುರದಲ್ಲಿ ತಯಾರಾಗುವಂತಹ ಬ್ಯೂಟಿಫುಲ್ ಲೈಟ್ ಲ್ಯಾಂಪ್ಸ್ಗಳು, ಬರೀ ಸಿರಿಧಾನ್ಯಗಳನ್ನೇ ಉಪಯೋಗಿಸ್ಕೊಂಡು ಬ್ಯೂಟಿಫುಲ್ ಆಗಿ ಒಂದು ರಂಗೋಲಿ ಹಾಕಿದ್ರು ಮಧ್ಯದಲ್ಲಿ. ಮತ್ತು ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದ ಕಡೆಯಿಂದನೂ ಕೂಡ ಇದಕ್ಕೆ ತುಂಬಾ ಕಾಂಟ್ರಿಬ್ಯೂಷನ್ ಇತ್ತು. ನೀವು ನೋಡ್ತಾ ಇರ್ಬೋದಲ್ಲ, ಈ ಜೋಗ್ ಫಾಲ್ಸ್ ನ ಹೂವುಗಳಿಂದ ರೀಕ್ರಿಯೇಟ್ ಮಾಡಿದ್ರು. ತುಂಬಾ ವೈಟ್ ಫ್ಲವರ್ಸ್ ನ ಯೂಸ್ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ಕೇದಾರನಾಥೇಶ್ವರ ಟೆಂಪಲ್ ಬೆಳಗಾವಿ ಆ ಒಂದು ಮಾಡೆಲ್ ನ ಯೂಸ್ ಮಾಡಿಕೊಂಡು ಮಧ್ಯದಲ್ಲಿ ಒಂದು ದೇವಸ್ಥಾನನ ರೀಕ್ರಿಯೇಟ್ ಮಾಡಿದ್ರು. ಅದು ಕೂಡ ಸುತ್ತಮುತ್ತ ಫ್ಲವರ್ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಲ್ಲದೆ ರೈತರಿಗೆ ಹೆಲ್ಪ್ ಆಗುವಂತ ಸುಮಾರು ಮಳಿಗೆಗಳು ಅಲ್ಲಿತ್ತು, ನೋಡೋಕೆಂತೂ ತುಂಬಾನೇ ಚೆನ್ನಾಗಿತ್ತು. ಬರೀ ಶಿವಮೊಗ್ಗ ಅಷ್ಟೇ ಅಲ್ಲ, ಬೇರೆ ಬೇರೆ ಕೃಷಿ ವಿಶ್ವವಿದ್ಯಾಲಯದಿಂದನೂ ಕೂಡ ಅಲ್ಲಿಯ ವಿಶೇಷತೆ ಮತ್ತೇನಾದ್ರೂ ಉಪಯೋಗ ಆಗುವಂತಹ ಮಳಿಗೆಗಳು ಕೂಡ ತುಂಬಾನೇ ಇತ್ತು. ಅದ್ರ ಜೊತೆಗೆ ಫುಡ್ ಐಟಮ್ಸ್ ಅಂತೂ ಲೆಕ್ಕನೇ ಇಲ್ಲ, ತುಂಬಾ ಚೆನ್ನಾಗಿದ್ವು. ಏನೇನೋ ವಿಶೇಷವಾಗಿ ಬೇರೆ ಬೇರೆ ತರ ಟೇಸ್ಟ್ ಮಾಡ್ದಲೇ ಇರುವಂತಹ ವೆಜ್ ಐಟಮ್ಸ್ ಗಳೆಲ್ಲ ತುಂಬಾ ಚೆನ್ನಾಗಿತ್ತು. ರೈತರಿಗೆ ಉಪಯೋಗ ಆಗುವಂತಹ ಇನ್ನೊಂದು ಪ್ರದರ್ಶನ ಇತ್ತು, ಅದು ಬೆಳೆಗಳ ಪ್ರದರ್ಶನ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ವೆರೈಟೀಸ್ ಆಫ್ ತೆಂಗಿನಕಾಯಿ, ಅಡಿಕೆಕಾಯಿ, ಮೆಣಸು, ಕೋಕೋ ಮತ್ತು ವಿಶೇಷವಾದ ತರಕಾರಿಗಳು, ಶುಂಠಿ, ಅದನ್ನು ಪ್ರತಿಯೊಂದೂ ಆ ಬೆಳೆ ಹೆಸರೇನು, ಯಾವ್ಯಾವ ಥರ ತಳಿ ಇದೆ, ಇದರಲ್ಲಿ ಪ್ರತಿಯೊಂದು ಮಾಹಿತಿನೂ ಕೂಡ ಅಲ್ಲಿ ಬರೆದಿಟ್ಟಿದ್ರು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಅಲ್ಲಿರೋರನ್ನ ಕೇಳಿ ತಿಳ್ಕೊಬೋದಾಗಿತ್ತು. ತುಂಬ ಚೆನ್ನಾಗಿ ಅರೇಂಜ್ ಮಾಡಿದರು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.